ಶಿವರಾತ್ರಿ ಹಬ್ಬಕ್ಕೆ 2 ರೀತಿಯ ತಂಬಿಟ್ಟು ರೆಸಿಪಿನ ನೋಡೋಣ ಬನ್ನಿ. ಮೊದಲನೇದು ಹುರಿಗಡಲೆ ತಂಬಿಟ್ಟು, ಎರಡನೇದು ಹಸಿ ತಂಬಿಟ್ಟು, ಅಂದರೆ ಹಸಿ ಅಕ್ಕಿ ಪುಡಿಯನ್ನು ಬಳಸಿ ಮಾಡಿರೋದು. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲನೇದು ಹುರಿಗಡಲೆ ತಂಬಿಟ್ಟು. ಅದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪು ಹುರಿಗಡಲೆ ಅಥವಾ ಪುಟಾಣಿ, 2 ಏಲಕ್ಕಿನ ತೊಗೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈ 2 ತಂಬಿಟ್ಟು ಅಷ್ಟೇ ತುಂಬ ಸುಲಭ ಮಾಡೋದು ಮತ್ತು ಸಾಂಪ್ರದಾಯಿಕ ರೆಸಿಪಿಗಳು. ಮಾಡಿರೋ ಪುಡಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಇನ್ನೊಂದು ಬಾಣಲೆನಲ್ಲಿ 1 ಚಮಚದಷ್ಟು ಗಸಗಸೆನ ಈ ರೀತಿ ಒಳ್ಳೆ ಘಮ ಬಂದು ಸ್ವಲ್ಪ ಬಣ್ಣ ಬದಲಾಗೋವರೆಗೆ ಹುರಿದು ಪುಡಿ ಮಾಡ್ಕೊಂಡಿರೋ ಹುರಿಗಡಲೆ ಇದೆಯಲ್ಲ ಅದ್ರ ಜೊತೆ ಸೇರಿಸ್ಕೊಳ್ಬೇಕು. ಆನಂತರ ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿಯನ್ನು ಹುರಿತಾ ಇದ್ದೀನಿ. ಇದು ಸಹ ಅಷ್ಟೇ ಒಂದು ಸ್ವಲ್ಪ ಬಣ್ಣ ಬದಲಾಗಬೇಕು. ನೀವು ಕೊಬ್ಬರಿ ತುರಿನಾದರೂ ಬಳಸ್ಬೋದು ಅಥವಾ ಡೆಸಿಕೇಟೆಡ್ ಕೋಕೋನಟ್ ಅಂತ ಕೊಬ್ಬರಿ ಪುಡಿ ಸಿಗುತ್ತಲ್ಲ ಅದನ್ನು ಬೇಕಾದ್ರೂ ಬಳಸ್ಬೋದು. ಕೊಬ್ಬರಿ ಪುಡಿ ಆದರೆ ಹುರಿದು ಹಾಗೆ ಹಾಕ್ಬೋದು. ಇದು ಕೊಬ್ಬರಿ ತುರಿ ಆಗಿರೋದ್ರಿಂದ ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ತರಿಯಾಗಿ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟ ಆದಮೇಲೆ ಇದನ್ನು ಚೆನ್ನಾಗಿ ಒಂದು ಸಲ ಮಗ್ಚಿ ಎತ್ತಿಟ್ಕೊಳ್ಳೋಣ. ಇಷ್ಟ ಆದಮೇಲೆ ಇದಕ್ಕೆ ಒಂದು ಬೆಲ್ಲದ ಪಾಕ ಮಾಡ್ಕೊಳ್ಬೇಕು. ಅದಕ್ಕೊಂದು ಬಾಣಲೆನಲ್ಲಿ 1/4 ಕಪ್ ತುಪ್ಪ, ಅರ್ಧ ಕಪ್ಪು ಪುಡಿ ಮಾಡಿರೋ ಬೆಲ್ಲನ ತೊಗೊಳ್ತಾ ಇದ್ದೀನಿ. ಇವಾಗ ಸಣ್ಣ ಉರಿಯಲ್ಲಿ ಈ ಬೆಲ್ಲನ ತುಪ್ಪದಲ್ಲಿ ಚೆನ್ನಾಗಿ ಹೊಂದಿಸ್ಕೊಳ್ಬೇಕು. ಬೆಲ್ಲ ಎಲ್ಲ ಕರಗಬೇಕು. ಅಕಸ್ಮಾತ್ ಬೆಲ್ಲ ಎಲ್ಲ ಕರಗೋ ಮೊದಲೇ ಅದು ಕುದಿಯೋದಕ್ಕೆ ಶುರುವಾಗಿ ಪಾಕ ತುಂಬ ಏರ್ತಾ ಇದೆ ಅನಿಸಿದ್ರೆ ಒಂದು ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಳ್ಬೋದು. ಇದು ಹೇಗೆ ಅಂದರೆ ಬೆಲ್ಲನೂ ಕರಗುತ್ತೆ, ಅಷ್ಟೊತ್ತಿಗೆ ಅದು ಗುಜು ಗುಜು ಅಂತ ಕುದಿಯೋದಕ್ಕೂ ಶುರುವಾಗುತ್ತೆ. ಅಷ್ಟಾದ ಕೂಡಲೇ ನಾವೀಗಾಗಲೇ ಮಾಡಿಟ್ಕೊಂಡಿದ್ವಲ್ಲ ಪುಡಿ, ಅದನ್ನು ಹಾಕಿ ಚೆನ್ನಾಗಿ ಒಂದು ಸಲ ಈ ರೀತಿ ಕಲಿಸ್ಬೇಕು. ಈ ಟೈಮಲ್ಲಿ ಸ್ಟವನ್ನು ಆಫ್ ಮಾಡ್ಕೊಬೇಕು. ಅಂದರೆ ಬೆಲ್ಲ ಎಲ್ಲ ಕರಗಿ ಕುದಿಯೋದಕ್ಕೆ ಶುರು ಆದ ಕೂಡಲೇ ಸ್ಟವನ್ನು ಆಫ್ ಮಾಡಿಬಿಡಬೇಕು. ಆನಂತರ ಪುಡಿ ಹಾಕಿ ಹೀಗೆ ಕಲಸಿ ಕೂಡಲೇ ಉಂಡೆನ ಮಾಡೋದು. ಉಂಡೆ ಮಾಡೋಷ್ಟೊತ್ತಿಗೆ ನಿಮಗೆ ತುಂಬ ಡ್ರೈ ಅನಿಸಿದ್ರೆ, ಒಣ ಅನಿಸಿದ್ರೆ ಬೇಕಾದ್ರೆ ಮತ್ತೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೋದು. ಬಿಸಿ ಇರೋಷ್ಟೊತ್ತಿಗೆ ಉಂಡೆ ಮಾಡೋಕ್ಕೆ ಆಗುತ್ತೆ. ಇದು ತುಂಬ ರುಚಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಹುರಿಗಡಲೆ ತಂಬಿಟ್ಟು ಈ ರೀತಿ ನಾವು ಪಾಕ ತೆಗೆದು ಮಾಡಿರೋದ್ರಿಂದ ಸ್ವಲ್ಪ ದಿನ ಇಟ್ಟೂ ತಿನ್ಬೋದು. ಹಬ್ಬಕ್ಕೆ ಖಂಡಿತ ಟ್ರೈ ಮಾಡಿ. ಇನ್ನು 2ನೇ ರೆಸಿಪಿ ಹಸಿ ತಂಬಿಟ್ಟು. ಇದಕ್ಕೆ ನಾವು ಅರ್ಧ ಕಪ್ಪಷ್ಟು ದೋಸೆ ಅಕ್ಕಿ ಅಥವಾ ಯಾವುದೇ ನೀವು ರೈಸ್ ಅಂತಾರಲ್ಲ ಅನ್ನ ಮಾಡೋದಕ್ಕೆ ಬಳಸೋ ಯಾವ ಅಕ್ಕಿನಾರು ಆಗ್ಬೋದು, ಅದನ್ನು 1 ಗಂಟೆ ಅಷ್ಟು ಹೊತ್ತು ನೆನೆಸ್ಕೊಳ್ಬೇಕು. ನಾನು ಮೊದಲಿಗೆ ಅಕ್ಕಿನ ತೊಳ್ಕೊಳ್ತಾ ಇದ್ದೀನಿ. ತೊಳೆದು ನೀರು ಬಗ್ಸಿ ಆಮೇಲೆ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. 1 ಗಂಟೆ ನೆನೆಸಿ ಆದಮೇಲೆ ನೀರನ್ನು ಸಂಪೂರ್ಣ ಬಗ್ಸಿ ತೆಗೆದು ಅಕ್ಕಿಯನ್ನು ಮಿಕ್ಸಿ ಜಾರಲ್ಲಿ ತೊಗೊಳ್ಬೇಕು. ಸ್ವಲ್ಪ ಒದ್ದೆನೇ ಇರುತ್ತೆ, ಆದರೆ ಪುಡಿ ಮಾಡೋದಕ್ಕೆ ಆಗುತ್ತೆ. ಇದನ್ನು ಈಗ ನಾವು ಪುಡಿ ಮಾಡ್ಕೊಳ್ಬೇಕು ನೀರು ಹಾಕದೆ. ಆನಂತರ ಚೆನ್ನಾಗಿ ಸಾರಣಿಸ್ಕೊಳ್ಬೇಕು. ಅಂದರೆ ನಮಗೆ ಅಕ್ಕಿ ಹಿಟ್ಟು ಮಾತ್ರ ಬೇಕು, ತರಿ ಇರೋದು ಬೇಡ. ಹಾಗಾಗಿ ಈ ರೀತಿ ಒಂದು ಸಲ ಸಾರಣಿಸ್ಕೊಂಡು ಈ ದೊಡ್ಡ ತುಣುಕೆ ಏನಾರಿದ್ದರೆ ಅದನ್ನು ಒಂದೋ ಬಿಸಾಡಿಬಿಡಿ ಅಥವಾ ಇನ್ನೊಂದು ಸಲ ಮಿಕ್ಸಿಗೆ ಹಾಕಿನೂ ಸೇರಿಸ್ಕೊಳ್ಬೋದು. ಆಮೇಲೆ ಇಲ್ಲಿ ಬಾಣಲೆನಲ್ಲಿ 1/4 ಕಪ್ಪಷ್ಟು ಒಣ ಕೊಬ್ಬರಿ ಪುಡಿಯನ್ನು ಸ್ವಲ್ಪ ಬಣ್ಣ ಬದಲಾಗೋವರೆಗೆ ಹುರ್ಕೊಳ್ತಾ ಇದ್ದೀನಿ. ಅದನ್ನು ಸಹ ಆ ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹಸಿ ಕಾಯಿ ಬೇಕಾದರೂ ಬಳಸ್ಬೋದು. ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸಹ ನಾನು ಸೇರಿಸ್ಕೊಂಡೆ. ಅಂದರೆ ಹಸಿ ಕಾಯಿಯನ್ನು ಹುರಿದು ಸೇರಿಸ್ಬೇಕು ಆ ರೀತಿ. ಈ ರೀತಿ ಇದನ್ನೆಲ್ಲ ಒಂದು ಸಲ ಕಲಸಿ ಇಟ್ಕೊಂಡು ಆಮೇಲೆ ಒಂದು ಬಾಣಲೆನಲ್ಲಿ ಅರ್ಧ ಕಪ್ಪಷ್ಟು ಪುಡಿ ಮಾಡಿರೋ ಬೆಲ್ಲ, 1/4 ಕಪ್ ನೀರು ತೊಗೊಂಡು ಅದು ಚೆನ್ನಾಗಿ ಮಗ್ಚುತ್ತಾ ಕುದಿಸ್ಬೇಕು. ಇದೀಗ ಒಂದೆಳೆ ಪಾಕ ಬರಬಾರ್ದು, ಅಂಟು ಪಾಕ ಅಂತಾರೆ. ಅಂದರೆ ಒಂದೆಳೆ ಪಾಕಕ್ಕಿಂತನೂ ಸ್ವಲ್ಪ ಮೊದಲೇ ಸ್ಟವನ್ನು ಆಫ್ ಮಾಡಿಬಿಡಬೇಕು. ಈ ರೀತಿ ಚೆನ್ನಾಗಿ ಕುದಿಯೋಕ್ಕೆ ಶುರುವಾದವಾಗ ಸಾಕು ಅಂತ ಲೆಕ್ಕ. ಸ್ಟವ್ ಆಫ್ ಮಾಡಿ ಈಗಾಗಲೇ ಮಾಡಿಟ್ಕೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟಿನ ಮಿಶ್ರಣ, ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಟೈಮಲ್ಲಿ ಸ್ಟವ್ ಆಫ್ ಇದೆ. ಇದು ಚೆನ್ನಾಗಿ ಕಲಸಿ ಆದಾಗ ಒಂದು ಸ್ವಲ್ಪ ತೆಳ್ಳಗೆ ಅನಿಸುತ್ತೆ ಬಿಸಿ ಇರೋಷ್ಟೊತ್ತಿಗೆ. ಸ್ವಲ್ಪ ಬಿಸಿ ಆರಿದ್ಮೇಲೆ ಅದು ಹದವಾಗಿ ಗಟ್ಟಿಯಾಗುತ್ತೆ. ಇನ್ನು ಈ ಹಸಿ ತಂಬಿಟ್ಟು ತುಂಬ ಗಟ್ಟಿ ಇರೋದಿಲ್ಲ, ಸ್ವಲ್ಪ ಮೆತ್ತಗೆ ಇರುತ್ತೆ. ಪೇಡ ಎಲ್ಲ ಇರಲ್ವ, ಆ ರೀತಿ ಇರುತ್ತೆ. ಬಿಸಿ ಆರಿದ್ಮೇಲೆ ಕೈ ಬೆರಳಿಗೆ ಚೂರು ತುಪ್ಪನ ಮುಟ್ಟಿಸ್ಕೊಂಡು ಈ ರೀತಿ ಉಂಡೆನ ಮಾಡಿದ್ರೆ ಆಯಿತು.
ಇದು ಸಹ ಅಷ್ಟೇ ಸುಲಭವಾಗುತ್ತೆ. ಎರಡನ್ನೂ ಮಾಡಿ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.